ದುದ್ದಾ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತಿಮ ಹೊನ್ನಗಿರಿಗೌಡ ಅವರು ಅಧಿಕಾರ ದುರುಪಯೋಗಪಡಿಸಿಕೊಂಡು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪಕ್ಷಪಾತ ತೋರಿದ್ದಾರೆ ಎಂದು ಆರೋಪಿಸಿ ಹಾಸನ ಜಿಲ್ಲೆಯ ನಿವಾಸಿಯೊಬ್ಬರು ರಾಜ್ಯದ ವಿವಿಧ ಉನ್ನತ ಅಧಿಕಾರಿಗಳಿಗೆ ಸುದೀರ್ಘ ದೂರು ಸಲ್ಲಿಸಿದ್ದಾರೆ. ದೂರುದಾರರು ತಮ್ಮ ಬಳಿ ಇರುವ ಆಡಿಯೋ, ವಿಡಿಯೋ ಹಾಗೂ ಇತರ ದಾಖಲೆಗಳನ್ನು ತನಿಖೆಗೆ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದು, ಏನಾದರೂ ನ್ಯಾಯ ಸಿಗದಿದ್ದರೆ ಹೋರಾಟ ಮಾಡುವುದಾಗಿ ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಟಿ.ಆರ್. ವಿಜಯಕುಮಾರ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ತಮ್ಮ ಸ್ವಾಧೀನದಲ್ಲಿರುವ ರಂಗಾಪುರ ಕಾವಲು ವ್ಯಾಪ್ತಿಯ ಸರ್ವೆ ನಂಬರ್ 1 ಹಾಗೂ 21ರ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಬೆಳೆಸಿದ್ದ ಸುಮಾರು 850 ಹೆಬ್ಬೇವು ಹಾಗೂ 151 ಸಿಲ್ವರ್ ಮರಗಳನ್ನು ಕೆಲವರು ಅಕ್ರಮವಾಗಿ ಪ್ರವೇಶಿಸಿ ಗರಗಸದಿಂದ ಕಡಿದು ಕಳ್ಳಸಾಗಾಣಿಕೆ ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಗ್ರಾಮದ ಕೆಲವರು ಭಾಗಿಯಾಗಿದ್ದು, ಆರೋಪಿಗಳ ವಿರುದ್ಧ ದೂರು ನೀಡಿದರೂ ಸಮರ್ಪಕ ತನಿಖೆ ನಡೆಸದೆ ಬದಲಾಗಿ ತಮ್ಮ ಮೇಲೆಯೇ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದರು. ಮರಕಳ್ಳತನದ ಕುರಿತು ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆರೋಪಿಗಳಲ್ಲಿ ಒಬ್ಬರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಮರಗಳನ್ನು ಕಡಿದು ಟ್ರ್ಯಾಕ್ಟರ್ನಲ್ಲಿ ಸಾಗಿಸಿರುವ ಕುರಿತು ಆತನೇ ಒಪ್ಪಿಕೊಂಡಿರುವ ಆಡಿಯೋ ದಾಖಲೆ ತಮ್ಮ ಬಳಿ ಇದೆ ಎಂದು ದೂರುದಾರರು ಹೇಳಿದ್ದಾರೆ. ಅಲ್ಲದೆ ಮರ ಕಡಿಯುವ ದೃಶ್ಯಗಳು ಹಾಗೂ ಸಾಗಾಣಿಕೆಗೆ ಸಂಬಂಧಿಸಿದ ವಿಡಿಯೋ ತುಣುಕುಗಳನ್ನು ತನಿಖಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ಜೂನ್ 6ರಂದು ತಮ್ಮ ಮಗಳನ್ನು ಬಸ್ಸಿಗೆ ಬಿಡಲು ತೆರಳಿದ್ದ ವೇಳೆ ಆರೋಪಿಗಳನ್ನು ಪ್ರಶ್ನಿಸಿದ ಕಾರಣ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಠಾಣೆಯಲ್ಲಿನ ಸಿಸಿಟಿವಿ ದೃಶ್ಯಗಳು, ಸಂಭಾಷಣೆ, ಆಡಿಯೋ ದಾಖಲೆಗಳು ಹಾಗೂ ಇತರ ಸಾಕ್ಷ್ಯಗಳನ್ನು ಪರಿಶೀಲಿಸಿದರೆ ಸತ್ಯಾಂಶ ಬಹಿರಂಗವಾಗಲಿದೆ ಎಂದು ದೂರುದಾರರು ಹೇಳಿದ್ದಾರೆ. ಮರ ಸಾಗಾಣಿಕೆಗೆ ಬಳಸಲಾಗಿದೆ ಎನ್ನಲಾದ ಟ್ರ್ಯಾಕ್ಟರ್ ವಶಪಡಿಸಿಕೊಳ್ಳುವಂತೆ ಮನವಿ ಮಾಡಿದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಇದಲ್ಲದೆ ತಮ್ಮ ಸ್ವಂತ ಜಮೀನಿನಲ್ಲಿ ನಡೆಯುತ್ತಿದ್ದ ಕಾಮಗಾರಿಯನ್ನು ತಡೆಯಲು ಮುಂದಾದ ವೇಳೆ ಜೆಸಿಬಿ ಚಾಲಕನಿಂದ ಹಲ್ಲೆಗೆ ಯತ್ನ ನಡೆಸಿದ್ದು, ಆ ಪ್ರಕರಣದಲ್ಲಿಯೂ ದೂರು ನೀಡಿದರೂ ಆರೋಪಿಯನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸದೆ ಪ್ರಕರಣವನ್ನು ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದರು. ಆಧಾರವಾಗಿ ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ತದನಂತರ ಇವರಿಗೆ ಭಯ ಆಗುತ್ತೆ, ಬಂದು ಒಂದು MLC ಮಾಡಿಸ್ತಾರೆ, ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಿಗೆಲ್ಲ ತೋರಿಸಿ DYSP ಗಂಗಾಧರಪ್ಪ ಸಾಹೇಬ್ರನ್ನ ಭೇಟಿ ಮಾಡ್ತಾರೆ. ಗಂಗಾಧರಪ್ಪ ಸಾಹೇಬರು ದುದ್ದಾ PSI ಅವ್ರಿಗೆ ಫೋನ್ ಮಾಡಿ ಅದನ್ನು ಮೊಕದ್ದಮೆ ದಾಖಲು ಮಾಡಮ್ಮ ಅಂತ ಹೇಳ್ತಾರೆ. ಅವರು ಇವ್ರ ಮೇಲೇ ಒಂದು ಅಪವಾದಗಳನ್ನ ಹೇಳ್ತಾರೆ. ಅದು ಕೋರ್ಟ್ನಲ್ಲಿ ಆದೇಶ ಆಗಿದೆ ಇವ್ರ ವಿರುದ್ಧ, ಹಂಗಾಗಿ ಇವರು ಸುಮ್ಮನೆ ಅಲ್ಲಿ ಉಡಾಪಣೆ ಮಾಡ್ತಾಯಿದ್ದಾರೆ ಅಂತ ಇವ್ರ ಮೇಲೇ ಹೇಳ್ತಾರೆ. ಕೋರ್ಟ್ ಆದೇಶ ಇವತ್ತವರೆಗೂ ಕೂಡ ಇಲ್ಲ. ಕೋರ್ಟ್ನಲ್ಲಿ ಕೇಸಿಗೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೀತಾ ಇದೆ. ಆದರೂ ಕೂಡ PSI ಅಂತಿಮ ಅವರು ಮೇಲಧಿಕಾರಿಗಳಿಗೆ ಸತ್ಯವನ್ನು ಮರೆಮಾಚಿ ಸುಳ್ಳನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ತದನಂತರ ಗಂಗಾಧರಪ್ಪನವರು ನಂತರ ಸ್ಟೇಷನ್ಗೆ ಹೋಗ್ತಾರೆ. ಇವರು ಮತ್ತು ಇವ್ರ ಕುಟುಂಬ ವರ್ಗ ಸ್ಟೇಷನ್ಗೆ ಹೋಗಿ, ಮೇಡಮ್ ನಮ್ಮ ಕೇಸನ್ನು ತಗೊಳ್ಳಿ ಅಂತ ಅವರು ಇವರು ಎದುರುಗಡೆ ಯಾರು ಎದುರುದಾರರು ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊತಾರೆ. ಫೋನ್ ಮಾಡಿ ಕರ್ಸ್ಕೊಂಡು, ರೀ ಫಸ್ಟ್ ಇವ್ರ ಕೇಸ್ ತೊಗೊಳ್ರಿ ಅಂತ ಸ್ಟೇಷನ್ನಲ್ಲೇ ಅವ್ರ ಅರ್ಜಿನ ಟೈಪ್ ಮಾಡಿಸಿ ಫಸ್ಟು 70/26 ಅವ್ರ ಮೊಕದ್ದಮೆಯನ್ನು ದಾಖಲು ಮಾಡಿ ತದನಂತರ ಇವ್ರ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಅಂದರೆ ನಮ್ಮ ಉದ್ದೇಶ ಅವ್ರಿಗೆ ಇವ್ರ ಎದುರುಗಡೆ ಅವ್ರನ್ನ ಕರ್ಸ್ಕೊಳ್ತಕ್ಕಂಥ ಉದ್ದೇಶ ಅವ್ರಿಗೇನಿತ್ತು, ಅವ್ರ ಅರ್ಜಿ ಬಂದರೆ ತಗೊಂಡು FIR ಮಾಡಬೇಕಾಗಿತ್ತು. ಅವ್ರು ನಾವೇನು ಬೇಡ ಅಂತ ಹೇಳಲ್ಲ. ಇವ್ರ ಎದುರುಗಡೆ ಬೇಕು ಅಂತ ಧಮಕಿ ಹಾಕ್ಕೊಂಡು ಅಷ್ಟೆಲ್ಲ ಮಾಡ್ತಾರೆ. ತದನಂತರ ಇವ್ರು ಹೇಳ್ತಾರೆ, ಮೇಡಮ್ ಮರ ಕೊಯ್ದವ್ರೆ, ಕೊಯ್ಲಿ ಬಿಡ್ರಿ ಅಂತಾರೆ. JCB ಬಂದಿದೆ, ಮಾಡಲಿ ಬಿಡ್ರಿ ಅಂತಂತಾರೆ. ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಗಿದ್ದಾರೆ, ತುಂಬ್ಕೊಂಡು ಹೋಗ್ಲಿ ಬಿಡ್ರಿ ಅಂತಂತಾರೆ. ಕೇಸ್ ಮಾಡಿ ನಾವು ಅವ್ರ ಮೇಲೆಲ್ಲ ಮಾಡೋಕ್ಕಾಗಲ್ಲ, ಅವರೆಲ್ಲ ಲೇಬರ್ ಕೆಲಸಕ್ಕೆ ಬಂದಿರೋ ಅಂಥವ್ರು, ಗಾಡಿ ಮೇಲೆಲ್ಲ ಮಾಡೋಕ್ಕಾಗಲ್ಲ ಅಂತಾರೆ. ಮತ್ತು ನಾವೇನು ಮಾಡ್ಬೇಕಂದ್ರೆ ನೀವೇನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂತಂತಾರೆ. ಇದನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಆ ಚೇಂಬರ್ ಕೂತ್ಕೊಂಡಂಥ ಸಂದರ್ಭದಲ್ಲಿ ಇವರು ಆಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನು ನಿಮಗೆ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ, KPSS ಜಿಲ್ಲಾಧ್ಯಕ್ಷ KY ಜಗದೀಶ್, ರೈತ ಸಂಘದ ವಿಠಲ್ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.